ನನಗೆ ಒಂದು ವಿಷಯ ಅರ್ಥ ಆಗಿಲ್ಲ ರೀ. ಆಗಿನ ಕಾಲದಲ್ಲಿ ಈ ಮಕಾಲೆ ಅನ್ನೋನು ನಮ್ಮ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿನ ಅದೇ ತಗೊಂಬಂದ ಅಂತ. ಯಾಕೆ ಅಂದರೆ ಇವತ್ತಿನ ದಿನದಲ್ಲಿ ಯಾರಾದ್ರೂ ಹೊರಗಿನ ದೇಶದವರು ಈ ಥರದೊಂದು ಹೊಸ ಭಾಷೆ ಇದೆ ಕಲೀರಿ ಅಂತ ಏನಾದ್ರು ಒಂದು ಈ ಥರದೊಂದು ಪದ್ಧತಿ ತೊಗೊಂಬಂದ್ರೆ ಜನರು ರೋಡಿಗೆ ಬಂದ್ಬಿಟ್ಟು ಯಾರು ಆ ಪಾಲಿಸಿನ ತೊಗೊಂಬಂದಿದ್ದಾರೋ ಅವ್ರ ನೆಮ್ಮದಿನ ಹಾಳು ಮಾಡ್ಬಿಡ್ತಾ ಇದ್ರು. ಯಾಕೆಂದರೆ ಈಗಿನ ಕಾಲದಲ್ಲಿ ನೀವು ನೋಡಿರ್ಬೋದು, ತುಂಬ ಚೆನ್ನಾಗಿ ಕೆಲಸ ಮಾಡೋರಿಗೆ ಒಂದು ಪಾಲಿಸಿನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಜನ ಬಿಡ್ತಾ ಇರಲಿಲ್ಲ. ಅಂದರೆ ಯೋಚನೆ ಮಾಡಿ, ಈಗಿನ ಪರಿಸ್ಥಿತಿನಲ್ಲಿ ಯಾರಾದ್ರೂ ಬೇರೆ ದೇಶದವರು ಈ ಥರದೊಂದು ಇಂಗ್ಲೀಷ್ ಪಾಲಿಸಿ ಇದೆ, ಈಗ ನೀವು ಈ ಥರದ ಇಂಗ್ಲೀಷ್ ಭಾಷೆ ಓದಲೇಬೇಕು ಅಂತ ಕಂಪಲ್ಸರಿ ಮಾಡಿದರೆ ಅವರಿಗೆ ಜನರ ರಿಯಾಕ್ಷನ್ ಯಾವ ಥರ ಇರ್ತಾ ಇತ್ತು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ, ರೀಸೆಂಟಾಗಿ ನೀವು ನೋಡಿರ್ಬೋದು, ಈ ಒಂದು ಹಿಂದಿ ಭಾಷೆ ಮಾತಾಡಬೇಕು ಅಂತ ಹೇಳಿದ್ದಕ್ಕೆ ಇಷ್ಟೊಂದು ರಾದ್ಧಾಂತಗಳು ನಡೀತಾ ಇದೆ. ಅಂದರೆ ಆಗಿನ ಕಾಲದಲ್ಲಿ ಮಕಾಲೆ ನಮ್ಮ ದೇಶದಲ್ಲಿ ಈ ಇಂಗ್ಲೀಷ್ ಭಾಷೆನ ತೊಗೊಂಬಂದ್ಬಿಟ್ಟು ನಮ್ಮ ಎಲ್ಲರ ತಲೆ ಮೇಲೆ ಅನ್ಲೋಡ್ ಮಾಡಿದ್ದಾನೆ ಅಂದರೆ ಯೋಚನೆ ಮಾಡಿ ಈತ ಯಾವ ಥರ ಮನುಷ್ಯ ಇರ್ಬೋದು. ಆಗಿನ ಕಾಲದಲ್ಲಿ ನಮ್ಮ ದೇಶದ ಜನರು ಎಷ್ಟು ಸೈಲೆಂಟ್ ಆಗಿರ್ಬೋದು, ಅವರು ಎಷ್ಟು ಮುಗ್ಧರು ಇರ್ಬೋದು. ಅದೇ ಈಗ 2025ರಲ್ಲಿ ಇದೇ ಮಕಾಲೆ ಏನಾದ್ರು ನಮ್ಮ ದೇಶಕ್ಕೆ ಬಂದು ಇದೇ ಇಂಗ್ಲೀಷ್ ಭಾಷೆ ನೀವು ಓದಬೇಕು ಅಂತ ಹೇಳಿದರೆ ಅದಕ್ಕೆ ಬೆಂಗಳೂರಿಂದ ಆಚೆ ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಆದರೆ ಆತ ಆಗ ಮಾಡ್ಬಿಟ್ಟು ಹೋಗಿರುವಂಥ ಆ ಒಂದು ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ನ ನಾವು ಈಗ ಅದನ್ನು ಇವಾಗಲೂ ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಇದು ಇನ್ನೊಂದು ಆ್ಯಂಗಲ್. ಇವಾಗ ಆತ ಆಗಿನ ಕಾಲದಲ್ಲಿ ಮಾಡಿಬಿಟ್ಟು ಹೋದಂತಹ ಒಂದು ಪಾಲಿಸಿನ ನಮ್ಮ ಕೈನಲ್ಲಿ ಇವಾಗಲೂ ಕೂಡ ತೆಗೆದ್ಬಿಟ್ಟು ಹಾಕೋದಿಕ್ಕೆ ಆಗ್ತಾ ಇಲ್ಲ. ಆತ ಎಕ್ಸಾಕ್ಟ್ಲಿ ಯಾವಾಗ ಮಾಡಿದ್ದು ಅಂದರೆ 1834ರಿಂದ 1838ರವರೆಗೂ ಬರೀ 4 ವರ್ಷ ಕೆಲಸ ಮಾಡಿಬಿಟ್ಟು ಹೋಗಿದ್ದಾನೆ. ಆ ಒಂದು ಎಜುಕೇಷನ್ ಸಿಸ್ಟಮ್ನ ನಾವು ಇವಾಗಲೂ ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಮಕಾಲೆ ಸಾಮಾನ್ಯ ಮನುಷ್ಯ ಅಲ್ಲ ಗುರು. 1835ರಲ್ಲಿ ಮಕಾಲೆ ಮಿನಿಟ್ಸ್ ಅನ್ನೋ ಎಜುಕೇಷನ್ ಸಿಸ್ಟಮ್ನ ಮಂಡನೆ ಮಾಡಿಬಿಟ್ಟು ಆ ಬಿಲ್ನ ಪಾಸ್ ಮಾಡಿಬಿಟ್ಟು ಹೋಗಿದ್ದಾನೆ. ಅಂದರೆ ನಮ್ಮ ಭಾರತದ ಜನರ ರಕ್ತನೇ. ಅಂದರೆ ಅವರ ಹಾವಭಾವ, ಅವರ ಭಾಷೆ, ಅವರ ನಡೆ ನುಡಿ, ಅವರ ಉಡುಗೆ ತೊಡುಗೆ ಎಲ್ಲ ಬ್ರಿಟಿಷರು ಆಗಿರಬೇಕು. ಅಂದರೆ ಅವರ ಪ್ರಕಾರ ಏನಪ್ಪ ಅಂದರೆ ಬ್ರಿಟಿಷರು ಆಡಳಿತ ನಮ್ಮ ದೇಶದಲ್ಲಿ ತುಂಬ ಸುಲಭವಾಗಿ ನಡಿಬೇಕು ಅಂದರೆ ನಮ್ಮ ದೇಶದ ಜನರ ಇಲ್ಲಿ ಸಂಸ್ಕೃತಿ, ಇಲ್ಲಿ ಧರ್ಮ ಎಲ್ಲದನ್ನು ಅವ್ರು ಬಿಡಬೇಕು. ಅವರು ಕಂಪ್ಲೀಟಾಗಿ ಬ್ರಿಟಿಷರಾಗಿರಬೇಕು. ಬ್ರಿಟಿಷರು ಅವ್ರು ಕೂತ್ಕೋಬೇಕು, ನಿಂತ್ಕೋಬೇಕು. ಅಂದರೆ ಭಾರತದ ದೇಶದ ಜನರು ಗುಲಾಮರಾಗಬೇಕು. ನಮ್ಮ ಸಂಸ್ಕೃತಿನ ಅವರು ಮರೆತರೆ ಅವರು ಕಂಪಲ್ಸರಿ ಗುಲಾಮರು ಆಗೇ ಆಗ್ತಾರೆ ಅನ್ನೋದು ಆತನಿಗೆ ಗೊತ್ತಿತ್ತು. ಅದನ್ನು ಹೇಗಾದರೂ ಮಾಡಿ ಮರೆಸಬೇಕು. ಹಂಗಾಗಿ ಈ ಥರದೊಂದು ಸ್ಟ್ರಿಕ್ಟ್ ಪಾಲಿಸಿ ತೊಗೊಂಬಂದ್ಬಿಟ್ಟು ನಮ್ಮ ದೇಶದ ಜನರು ಕಂಪ್ಲೀಟಾಗಿ ಬ್ರಿಟಿಷರಾಗಬೇಕು, ಅವರು ಬರೀ ಇಂಗ್ಲೀಷ್ ಭಾಷೆ ಮಾತಾಡಬೇಕು, ಆ ಥರ ಮಾಡಿಬಿಟ್ಟು ಹೋಗಿದ್ದಾನೆ. ಅದರ ರಿಯಾಕ್ಷನ್ ಇವಾಗಲೂ ಕೂಡ ಕಾಣಿಸ್ತಾ ಇದೆ. ನಾನು ಕೂಡ ಮಾತಾಡುವಾಗ ಕೆಲವೊಂದು ಇಂಗ್ಲೀಷ್ ಭಾಷೆ ಪದಗಳನ್ನು ಉಪಯೋಗ ಮಾಡ್ತಾ ಇದ್ದೀನಿ. ನಾವು ಹಾಕಿರುವಂಥ ಬಟ್ಟೆಗಳು ಕೂಡ ಬ್ರಿಟಿಷರು ಕೊಟ್ಬಿಟ್ಟು ಹೋದಂಥದ್ದು. ಅವರ ಜೀವನ ಶೈಲಿನ ನಾವು ಇವಾಗಲೂ ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಅಂದರೆ ಯೋಚನೆ ಮಾಡಿ, ಈ ಕ್ಷಣದಲ್ಲಿ ಮಕಾಲೆ ಬಂದು ಇದೇ ವಿಷಯ ಹೇಳಿದರೆ ಅದಕ್ಕೆ ನಮ್ಮ ದೇಶದ ಜನರು ಯಾವ ಥರ ರಿಯಾಕ್ಷನ್ ಕೊಡೋರು. ಯಾಕೆಂದರೆ ಈಗ ನಮ್ಮ ದೇಶದ ಜನರ ಜೀವನ ಶೈಲಿ ಎಷ್ಟು ಕಾಂಪ್ಲಿಕೇಟೆಡ್ ಆಗ್ಬಿಟ್ಟು ಹೋಗಿದೆ ಅಂದರೆ, ಈ ಒಂದು ಜೀವನ ಶೈಲಿ ಇಲ್ಲದೆ ಹೋಗಿದ್ರೆ ನಮ್ಮ ದೇಶದಲ್ಲಿ ಒಬ್ರಿಗೊಬ್ರು ಮೋಸ. ಈಗ ನಡೀತಾ ಇರುವಂಥ ಜೀವನ ಶೈಲಿ ಈ ಥರ ಇರ್ತಾನೆ ಇರಲಿಲ್ಲ. ಪ್ರತಿಯೊಬ್ಬರು ತುಂಬ ಆರಾಮಾಗಿರೋರು. ನಮ್ಮ ಸಂಸ್ಕೃತಿನ ನಾವು ಓದುವಂಥ ಒಂದು ಸಂಸ್ಕೃತಿ ಇದೆ ಅಲ್ವಾ, ನಮ್ಮ ಮೈಂಡಿಗೆ ಅಷ್ಟೊಂದು ಬರ್ಡನ್ ಆಗಿ ಇರ್ತಾ ಇರಲಿಲ್ಲ. ಕೊನೆಗೆ ಈತ ಮಾಡಿಬಿಟ್ಟು ಹೋಗಿದ್ದಂಥ ಈ ಒಂದು ಎಜುಕೇಷನ್ ಸಿಸ್ಟಮ್ ನಾವು ಕಂಪ್ಲೀಟ್ ಮಾಡಿ ಡಿಗ್ರಿ ತೊಗೊಂಡ್ರೆ ಅದು ನಮ್ಮ ಮನಸ್ಥಿತಿ ಬರೀ ಹೋಗಿ ಕಂಪ್ನಿನಲ್ಲಿ ಕೆಲಸ ಮಾಡಿ ಬರಬೇಕು ಅಷ್ಟೇ ಇರುತ್ತೆ. ಅದು ಬಿಟ್ಟು ನಾವು ಬೇರೆ ಏನು ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈತ ಕ್ಲಿಯರಾಗಿ ಬರೆದಿದ್ದಾನೆ. ನಾವು ಏನು 10ರಿಂದ 15 ವರ್ಷ ಓದ್ತೀವೋ ಅದು ಮೈಂಡ್ ಸೆಟ್ ಬರೀ ಗುಲಾಮ ಥರ ಕೆಲಸ ಮಾಡ್ತೀವಿ ಅಷ್ಟೇ. ಅವರು ಏನು ಕೆಲಸ ಮಾಡೋದಕ್ಕೆ ಹೇಳ್ತಾರೋ ಆ ಕೆಲಸ ಮಾಡಿ, ಅವರು ನಿಂತ್ಕೋಬೇಕು, ಕೆಲಸ ಮಾಡು ಅಂದರೆ ಮಾಡ್ತಾ ಇರಬೇಕು. ನಮ್ಮ ಓನ್ ಯೋಚನೆಗಳು, ಥಾಟ್ಗಳು ಯಾವುದೂ ಇಲ್ಲಿ ವರ್ಕ್ ಆಗೋದಿಲ್ಲ. ಆ ಥರದೊಂದು ಶಿಕ್ಷಣ ಪದ್ಧತಿ ನಮಗೆ ಉಡುಗೊರೆಯಾಗಿ ಕೊಟ್ಬಿಟ್ಟು ಹೋಗಿದ್ದಾನೆ. ನಮ್ಮ ದೇಶದ ಜನರ ಬಗ್ಗೆ, ನಮ್ಮ ದೇಶದ ಜನರು ಏನು ಓದಬೇಕು ಅಂತ ಮಕಾಲೆ ಮಿನಿಟ್ಸ್ ಅನ್ನೋ ಒಂದು ವರದಿ ರೆಡಿ ಮಾಡಿದ್ದ. ಆ ವರದಿನಲ್ಲಿ ಆತ ದುರಂಕಾರದಿಂದ ಬರೆದಿದ್ದ ಭಾರತದ ಸಂಸ್ಕೃತಿ
ಭಾರತದ ಸನಾತನ ಧರ್ಮ, ಗುರುಕುಲದ ಶಿಕ್ಷಣ ಇದೆಲ್ಲ ಯಾವುದಕ್ಕೂ ಉಪಯೋಗ ಇಲ್ಲ ಅಂತೇಳಿ ದುರಂಕಾರದ ಮಾತುಗಳನ್ನು ಹೇಳಿ ನಿರಾಕರಿಸಿದ್ದ. ಇದರಿಂದ ನಮ್ಗೇನು ಉಪಯೋಗ ಆಗೋದಿಲ್ಲ ಅಂತೇಳಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ. ಅಲೆ ಪ್ರಕಾರ ನಮ್ಮ ದೇಶದ ಜನರು ಬರೀ ಗುಮಾಸ್ತರಾಗಿ ಕೆಲಸ ಮಾಡಬೇಕು. ಅವರು ಓದಿ ಮುಗಿಸಿದ ಮೇಲೆ ಅವರ ಮನಸ್ಸಿನಲ್ಲಿ ಒಂದೇ ಒಂದು ಯೋಚನೆ ಇರಬೇಕು, ಬ್ರಿಟಿಷರು ಏನು ಆರ್ಡರ್ ಕೊಡ್ತಾರೋ ಅದನ್ನ ನಾವು ಫಾಲೋ ಮಾಡಬೇಕು. ಅವರು ಕೆಲಸ ಮಾಡು ಅಂದರೆ ಮಾಡಬೇಕು. ಅವರು ಎಷ್ಟೊತ್ತು ಮಾಡು ಅಂತ ಹೇಳ್ತಾರೋ ಅಷ್ಟೊತ್ತು ಮಾಡಬೇಕು. ಅಂದರೆ ಫೈನಲ್ ಆಗಿ ಹೇಳಬೇಕು ಅಂದರೆ ಅವರಿಗೆ ಒಬ್ಬ ಲಾಯಲ್ ಗುಲಾಮರು ಬೇಕಾಗಿತ್ತು. ಅಂದರೆ ಅವರ ರಕ್ತ ಭಾರತದ ಆಗಿರಬೇಕು, ಜನರು ಭಾರತೀಯರಾಗಿರಬೇಕು. ಅಂದರೆ ಅವರ ಮನಸ್ಥಿತಿ ಬ್ರಿಟಿಷರಾಗಿರಬೇಕು. ಅವರ ಉಡುಗೆ ಅವರ ಜೀವನ ಶೈಲಿ ಎಲ್ಲ ಬ್ರಿಟಿಷರು ಇಂಗ್ಲೀಷ್ ಭಾಷೆನಲ್ಲೇ ಮಾತಾಡಬೇಕು. ಇಂಗ್ಲೀಷ್ ಮೀಡಿಯಮಲ್ಲೇ ಅವ್ರು ಓದಬೇಕು. ಪ್ರತಿಯೊಂದು ಇಂಗ್ಲೀಷ್ ಆಗಿರಬೇಕು. ಒಟ್ಟಿನಲ್ಲಿ ಅವನ ಪ್ರಕಾರ ಭಾರತದ ಜನರು ಗುಲಾಮರಾಗೋದಕ್ಕೆ ಹುಟ್ಟಿದ್ದಾರೆ ಅನ್ನೋ ಮನೋಭಾವನ ನಮ್ಮ ದೇಶದ ಜನರಿಗೆ ಬರೋ ಥರ ಮಾಡಿದ್ದಾನೆ. ಇವಾಗ ಇಂಗ್ಲೀಷ್ ಓದಿಲ್ಲ ಅಂದರೆ ಸರ್ಕಾರಿ ಕೆಲಸ ಸಿಕ್ಕೋದಿಲ್ಲ, ಇಂಗ್ಲೀಷ್ ಓದಿಲ್ಲ ಅಂದರೆ ಜೀವನ ನಡೆಯೋದಿಲ್ಲ, ಇಂಗ್ಲೀಷ್ ಓದಿಲ್ಲ ಅಂದರೆ ಆ ಮನುಷ್ಯನ ಜೀವನ ವ್ಯರ್ಥ ಅನ್ನೋ ಮನೋಭಾವ ನಮ್ಮ ದೇಶದ ಜನರ ಮನಸ್ಸಿನಲ್ಲಿ ಬರೋದಕ್ಕೆ ಈ ಮಕಾಲೆನೇ ಕಾರಣ. 19ನೇ ಶತಮಾನದಲ್ಲಿ ಬರೀ 4 ವರ್ಷ ನಮ್ಮ ದೇಶದಲ್ಲಿ ಬಂದು ಇದ್ದಿದ್ದು. ಅದು 1834ರಿಂದ 1838ರವರೆಗೆ ಬರೀ 4 ವರ್ಷ ನಮ್ಮ ದೇಶದಲ್ಲಿ ಇದ್ದು. ನಮ್ಮ ದೇಶದ ಜನರ ಸಂಸ್ಕೃತಿ, ಭಾಷೆ ನಾವೇ ಕಿತ್ತಾಡ್ಕೋಬೇಕು. ಈಗ ಪ್ರತಿಯೊಬ್ಬರು ನೀವು ನೋಡಿರ್ಬೋದು ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೆ ಎಷ್ಟು ಎಕ್ಸೈಟ್ ಆಗ್ತಾರೆ. ಈ ಒಂದು ಜೀವನ ಶೈಲಿನೇ ಬದಲಾಯಿಸೋದಕ್ಕೆ ಕಾರಣ ಆಗಿರುವಂತ ಈ ಮನುಷ್ಯ ಲಾರ್ಡ್ ಮೆಕಾಲೆ. ಇದು ಅಡಿಪಾಯ ಹಾಕಿದ್ದೆ ಈ ಮನುಷ್ಯ. ಬರೀ 4 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಇದ್ದು ನಮ್ಮ ಸಂಸ್ಕೃತಿನ ತುಂಬಾ ಸುಲಭವಾಗಿ ಅಳಿಸ್ಬಿಟ್ಟು ಹೋಗಿದ್ದಾನೆ. ಆತ 19ನೇ ಶತಮಾನದಲ್ಲಿ ಮಾಡಿರುವಂತ ಆ ಒಂದು ಕೆಲಸಕ್ಕೆ ಈಗಿನ ಕ್ಷಣದಲ್ಲೂ ಕೂಡ ನಮ್ಮ ದೇಶದಲ್ಲಿ ತುಂಬಾ ಜನರು ಇಂಗ್ಲಿಷ್ನಲ್ಲಿ ಮಾತಾಡೋದಕ್ಕೆ ಎಕ್ಸೈಟ್ ಆಗ್ತಾರೆ. ಇಂಗ್ಲಿಷ್ ಮಾತಾಡಿ ಕೂಲ್ ಅಂತ ಫೀಲ್ ಮಾಡ್ತಾರೆ. ಆ ಒಂದು ಗುಲಾಮದ ಪರಿಸ್ಥಿತಿನ ನಮ್ಮ ದೇಶದ ಜನರಲ್ಲಿ ಎಷ್ಟು ಆಳವಾಗಿ ಹಾಕ್ಬಿಟ್ಟು ಹೋಗಿದ್ದಾನೆ. ಥಾಮಸ್ ಬಾಬಿಂಗ್ಟನ್ ಮಕಾಲೆ ಬರೀ 4 ವರ್ಷದಲ್ಲಿ ಇಷ್ಟೆಲ್ಲ ಬದಲಾವಣೆ ಮಾಡೋದು ಅದು ಹೇಗೆ ಸಾಧ್ಯ ಅಂತ ನನ್ನ ಕೈನಲ್ಲಿ ಕೂಡ ನಂಬೋದಕ್ಕಾಗ್ತಿಲ್ಲ. ಅದನ್ನು ನಾನು ನೇರವಾಗಿ ನಮ್ಮ ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇರುವಂಥ ಜನರ ಬಾಯಿನಲ್ಲಿ ಇಂಗ್ಲೀಷ್ ಮಾತುಗಳನ್ನು ಕೇಳಿದಾಗ ನಾವು ಇವಾಗಲೂ ಕೂಡ ನೋಡ್ತಾ ಇದ್ದೀವಿ. ಅದು ಒಂಥರ ವಿಚಿತ್ರ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ.